ಭಟ್ಕಳ ಪೊಲೀಸ್ ವಸತಿ ಗೃಹಕ್ಕೆ ತೆರಳುವ ರಸ್ತೆ ಪ್ರತಿಭಟನೆಯ ವಿಚಾರವಾಗಿ ಸಹಾಯಕ ಆಯುಕ್ತ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಆದೇಶವನ್ನು ಹೊರಡಿಸಿದ್ದಾರೆ. ಭಟ್ಕಳ ಪಟ್ಟಣದಲ್ಲಿ ಪೊಲೀಸ್ ವಸತಿ ಗೃಹಕ್ಕೆ ತೆರಳುವ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿದ್ದರಿಂದ ಅದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಪೊಲೀಸ್ ಮೈದಾನ ಸಮೀಪ ಬುಧವಾರ ಸಂಜೆ ಪ್ರತಿಭಟನೆ ನಡೆಸಿದ್ದರು. ಪೊಲೀಸ್ ವಸತಿ ಗೃಹಕ್ಕೆ ತೆರಳುವ ರಸ್ತೆಯನ್ನು ಹಲವಾರು ವರ್ಷಗಳಿಂದ ಸಾರ್ವಜನಿಕರು ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದರು. ಆದರೆ ಸದ್ಯ ಪೊಲೀಸ್ ಇಲಾಖೆ ಇದು ನಮ್ಮ ಪೊಲೀಸ್ ವಸತಿ ಗೃಹಕ್ಕೆ ಸಂಬಂಧಿಸಿದ ರಸ್ತೆ, ಆದ್ದರಿಂದ ಇಲ್ಲಿ ವಾಹನ ತಿರುಗಾಡುವಂತಿಲ್ಲ ಎಂದು ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಅಡ್ಡಲಾಗಿ ಹಾಕಿದ್ದಾರೆ. ಇದರಿಂದ ಸಾರ್ವಜನಿಕರು ತಮಗೆ ತೊಂದರೆಯಾಗುತ್ತದೆ. ನಮ್ಮ ಮಕ್ಕಳ ಶಾಲಾ ವಾಹನಗಳು ಹೋಗಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ತುರ್ತು ಪರಿಸ್ಥಿತಿಗಳಲ್ಲಿ ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನು ಸಾಗಿಸಲು ಪರದಾಡಬೇಕಾಗುತ್ತದೆ ಎಂದು ಆಕ್ರೋಶಗೊಂಡು ಬೀದಿಗಿಳಿದು ಬುಧವಾರ ಸಂಜೆ ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಾ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರನ್ನೊಳಗೊಂಡಂತೆ ಸಭೆ ಕರೆದಿದ್ದರು. ಸಾರ್ವಜನಿಕರ ಪ್ರಕಾರ ಈ ರಸ್ತೆ ಹಲವಾರು ವರ್ಷಗಳಿಂದ ಸಾರ್ವಜನಿಕರು ಮೂಲಭೂತ ಸೌಕರ್ಯವಾಗಿ ಉಪಯೋಗಿಸುತ್ತಿದ್ದೇವೆ. ಅಲ್ಲದೆ ಈ ರಸ್ತೆ ಅರಣ್ಯ ಇಲಾಖೆಯ ಜಾಗದಲ್ಲಿದ್ದು ತಾವು ಹಿಂದಿನಿಂದಲೂ ಉಪಯೋಗಿಸಿಕೊಂಡು ಬರುತ್ತಿದ್ದೇವೆ. ಈಗ ಪೊಲೀಸರು ಏಕಾಏಕಿ ಬ್ಯಾರಿಕೇಡ್ ಅನ್ನು ಹಾಕಿ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ. We are not creating, ma'am. No. They have stopped it, so public is getting problem. That's why we are requesting them. Please leave us the way. Our path ಏನಿದೆ ನಮ್ಮನ್ನ ಅದನ್ನು ಬಿಟ್ಕೊಡಿ ಅಷ್ಟೇ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೌದು ಪಾತ್ ಅನ್ನೋದು ಡಿಸೈಡ್ ಆಗಬೇಕಾಗಿದೆ. ದಟ್ ವಿ ಕ್ಯಾನ್ ನಾಟ್ ಜಡ್ಜ್ ಜಸ್ಟ್ ನೋಡೋದ್ರಿಂದ. ನಾವು ಸರ್ವೆ ಮಾಡಿಸಬೇಕಾಗುತ್ತೆ, ಅಳತೆ ಮಾಡಿಸಬೇಕಾಗುತ್ತೆ. 5 acres 31 ಗುಂಟಾಸ್ ಏನೋ ಅವರಿಗೆ ಮಂಜೂರಿ ಆಗಿದೆ, ಕಾಯ್ದಿರಿಸಿದ್ದಾರೆ. Sir, can you please tell the how much it is like sanction ಆಗಿದೆ ಅಂತ? ನಾನು ಅದನ್ನೆಲ್ಲ ಡೀಟೇಲ್ಸ್ ತರಿಸ್ಕೊಂತೀನಿ. ಯು ವಿಲ್ ನಾಟ್ ವರಿ ಅಬೌಟ್ ದಟ್. ನಾನು ಅದನ್ನ ವೆರಿಫೈ ಮಾಡಿಸ್ತೀನಿ. ಇತ್ತ ಪೊಲೀಸ್ ಇಲಾಖೆ ಈ ರಸ್ತೆ ನಮ್ಮ ಪೊಲೀಸ್ ವಸತಿ ಗೃಹದ ಕಾಂಪೌಂಡ್ ಒಳಭಾಗದಲ್ಲಿ ಇದ್ದು ಈ ಭಾಗದಲ್ಲಿ ಸಾರ್ವಜನಿಕ ವಾಹನ ಓಡಾಟಕ್ಕೆ ಅವಕಾಶವನ್ನು ನೀಡಿದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ಲದಂತಾಗುತ್ತದೆ. ನಾವು ಅನೇಕ ಕಾರ್ಯಾಚರಣೆಯಲ್ಲಿ ಅಪರಾಧಿಗಳನ್ನು ಬಂಧಿಸಿರುತ್ತೇವೆ. ಈ ಕಾರಣ ಕೆಲವೊಂದು ಅಪರಾಧಿ ಮನಸ್ಥಿತಿಯಲ್ಲಿರುವ ವ್ಯಕ್ತಿಗಳು ನಮ್ಮ ಹಾಗೂ ನಮ್ಮ ಕುಟುಂಬದ ಮೇಲೆ ಹಲ್ಲೆಗೆ ಮುಂದಾಗುವ ಸಾಧ್ಯತೆ ಇರುತ್ತದೆ. ಇದಲ್ಲದೆ ವಾಹನ ಅಪಘಾತಗಳು ಸಂಭವಿಸುವ ಅಪಾಯಗಳು ಇರುತ್ತದೆ. ಆದ ಕಾರಣ ನಾವು ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಈಗ 1.5 ತಿಂಗಳಿಂದ ಅಲ್ಲಿ ಕೇಳ್ತಾರೆ, ನಮ್ಮನೆ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ತೊಂದರೆ ಅಂದ್ರೆ ಬೇರೆಯವ್ರ ಮಕ್ಕಳಿಲ್ಲ, ಬೇರೆಯವ್ರ ಸ್ಕೂಲ್ ಹೋಗುದಿಲ್ಲ, ಅವ್ರು ಮಾತ್ರ ಮಕ್ಕಳಿದ್ದಾರೆ. ಅಂದ್ರೆ ನಮ್ಮ ಮನೆಯಲ್ಲ ಹುಡುಗರು ಬರುದಿಲ್ಲ. ಸರಿ, ಕಾನೂನು ಇದೆಯಲ್ಲ ಮೇಡಮ್, ಇಲ್ಲಿ ಕಾನೂನು ಇದೆ, ಪೊಲೀಸ್ ಇದೆ, ಅದಕ್ಕಾದ ಸಿಬ್ಬಂದಿಗಳಿದ್ದಾರೆ. ಕೇಸ್ ಮಾಡಿ ಅವ್ರ ಮೇಲೆ ಆದ್ಮೇಲೆ ಕೇಸ್ ಮಾಡೋದಲ್ಲ, ಆಗದಿರಂಗೆ ಅವಾಯ್ಡ್ ಮಾಡಿ ಮೇಡಮ್ ಹೇಳ್ತಾರೆ ಹಂಪಾಕಿ. ಸರಿ ಮೇಡಮ್, ನೀವು ಮೊದ್ಲೇ 1.5 ತಿಂಗಳ ಹಿಂದೆ ಈಗ ನೀವ್ ಏನ್ ಮಾಡ್ತೀರಿ? ಈಗ ನಾವು ಡೈರೆಕ್ಟ್ ಹೇಳ್ಬೋದು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಂತ ಪಬ್ಲಿಕರಿಗೆ ನೀವು ನಿಮ್ ಡಿಪಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಂತ ಅರ್ಥ. ಪಬ್ಲಿಕರಿಗೆ ಏನು ಸಪೋರ್ಟ್ ಅಂದ್ರೆ ಈಗ ನೀವು ಯಥಾಸ್ಥಿತಿ ಹಂಗೆ ಇರ್ಲಿ ಅಂದ್ರೆ ಈಗ 1.5 ತಿಂಗಳಿಂದ 60 ವರ್ಷದಿಂದ ರಸ್ತೆ ಇರೋದು 1.5 ತಿಂಗಳಿಂದ ಬ್ಯಾರಿಕೇಡ್ ಹಾಕ್ತಾರಂದ್ರೆ. ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ವಾದವನ್ನು ಆಲಿಸಿದ್ದ ಸಹಾಯಕ ಆಯುಕ್ತರು ನಾವು ಸದ್ಯದಲ್ಲಿ ಸಂಪೂರ್ಣವಾಗಿ ಸರ್ವೆಯನ್ನು ನಡೆಸುತ್ತೇವೆ, ಹಾಗೆ ಪರಿಸ್ಥಿತಿಯನ್ನು ಅವಲೋಕಿಸುತ್ತೇವೆ. ಅಲ್ಲಿಯವರೆಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.